ಭಾರತೀಯ ಸಂಸ್ಕೃತಿಯಲ್ಲಿ ರಾಜ ಮಹಾರಾಜರ ಕಥೆಗಳು ಅನೇಕ ಪಾಠಗಳನ್ನು ಕಲಿಸುತ್ತವೆ. ರಾಜ ಮಹಾರಾಜರು ತಮ್ಮ ರಾಷ್ಟ್ರದ ನಾಯಕರಾಗಿದ್ದು, ನೈತಿಕತೆ, ನ್ಯಾಯ, ಧರ್ಮ ಮತ್ತು ಪ್ರಜಾ ಕಲ್ಯಾಣವನ್ನು ಪ್ರತಿಬಿಂಬಿಸುವ ಪ್ರತೀಕಗಳು. ಈ ಕಥೆಗಳು ಸಾಮಾನ್ಯವಾಗಿ ಒಂದು ರಾಜನ ಉತ್ಕೃಷ್ಟ ಸಾಮರ್ಥ್ಯ, ಅವರ ಮೇಲ್ವಿಚಾರಣೆಯಲ್ಲಿರುವ ಹೊಣೆಗಾರಿಕೆ ಮತ್ತು ಸಾಮ್ರಾಜ್ಯದ ಅಭಿವೃದ್ಧಿಯನ್ನು ಕುರಿತು ಆಲೋಚನೆಗಳನ್ನು ನೀಡುತ್ತವೆ. ದೂರದ ಹೈದರಾಬಾದಿನ ರಾಜ ಮಹಾರಾಜ. ಒಂದು ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಹೈದರಾಬಾದಿನ ರಾಜ ಮಹಾರಾಜ ಇದ್ದರು. ಅವರು ನ್ಯಾಯಪ್ರಿಯ ಹಾಗೂ ಪ್ರಜಾಪಾಲಕನಾಗಿ ಪ್ರಸಿದ್ಧರಾಗಿದ್ದರು. ಮಹಾರಾಜರು ತಮ್ಮ ಪ್ರಜೆಗಳನ್ನು ಪ್ರೀತಿಸಿದರೂ ಅವರು ತಮ್ಮ ರಾಜ್ಯದ ಹಿತವನ್ನು ಚಿಂತನೆಗಳಲ್ಲಿಟ್ಟುಕೊಂಡು, ಅವರು ಧರ್ಮ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಮಸ್ಯೆಯನ್ನು ಬೆಳೆಸಲು ಹೋರಾಡುತ್ತಿದ್ದರು. ಹೈದರಾಬಾದಿನ ರಾಜನ ಪ್ರಮುಖ ಅಂಶವಾದದ್ದು ಅವನ ಬುದ್ಧಿವಂತಿಕೆ ಮತ್ತು ಅವನ ಪ್ರಜಾಪಾಲಕ ನೈತಿಕತೆ. ಒಂದು ದಿನ, ಅವನು ತನ್ನ ರಾಜಮಹಲದಲ್ಲಿ ಸುದೀರ್ಘ ಚರ್ಚೆಗೆ ಕುಳಿತುಕೊಂಡಿದ್ದಾನೆ. ಅಲ್ಲಿದ್ದುವೆಲ್ಲರೂ ರಾಜನಿಂದ ನ್ಯಾಯವನ್ನು ನಿರೀಕ್ಷಿಸುತ್ತಿದ್ದರು. ಕೆಲವೇ ಸಮಯದಲ್ಲಿ, ರಾಜನು ಒಂದು ವಿವಾದಕ್ಕೆ ಘೋಷಣೆ ಮಾಡುತ್ತಾನೆ. ನೋಡು, ನನ್ನ ಪ್ರಜೆಗಳಿಗೆ ನ್ಯಾಯ ಬೇಕಾದರೆ, ಅವುಗಳನ್ನು ನಾನು ಕೇವಲ ಬಲವಂತದಿಂದಲೇ ಆಗುವಂತೆ ಮಾಡುತ್ತೇನೆ ಎಂದು ನನಗೆ ಹೇಗಾದರೂ ಕಾಣಲು ಸಾಧ್ಯವಿಲ್ಲ. ನನ್ನ ರಾಜ್ಯದಲ್ಲಿ ಶಾಂತಿ ಹಾಗೂ ನೆಮ್ಮದಿ ಕಾಯ್ದುಕೊಳ್ಳಲು, ಪ್ರಜಾಪಾಲನೆ, ಸ್ಫೂರ್ತಿದಾಯಕ ದಾರಿಗಳ ಮೂಲಕ ತಲುಪಬೇಕು. ಈ ಮೂಲಕ ರಾಜ ಮಹಾರಾಜನು ಕೇವಲ ಬಲವನ್ನು ಅವಲಂಬಿಸದೆ, ಅವನು ತನ್ನ ಪ್ರಜೆಗಳಿಗೆ ಸತ್ಯ ಮತ್ತು ನ್ಯಾಯವನ್ನು ಪ್ರಾಮಾಣಿಕವಾಗಿ ನೀಡಲು